ಜಿಲ್ಲೆಯಲ್ಲಿಯೇ ಸಾಕಷ್ಟು ಜಲಮೂಲಗಳಿದ್ದರೂ ವಿವಿಧ ಕುಡಿಯುವ ನೀರಿನ ಯೋಜನೆಗಳು ಸಮರ್ಪಕವಾಗಿ ಅನುಷ್ಠಾನಗೊಳ್ಳದ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡದಲ್ಲಿ ನೀರಿನ ಸಮಸ್ಯೆ ಮುಂದುವರೆದಿದೆ ಎಂದು ಸಂಸದ ವಿಶ್ವೇಶ್ವರ ಕಾಗೇರಿ ಹೇಳಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸೋಮವಾರ ನಡೆದ ಜಲಜೀವನ ಮಿಷನ್ ಯೋಜನೆಯ ಪ್ರಗತಿ ಪರಿಶೀಲನಾ ಸಭೆಯ ಬಳಿಕ ಅವರು ಮಾತನಾಡಿದರು. ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಅಭಾವದ ಹಿನ್ನೆಲೆ ಸಭೆ ನಡೆಸಲಾಗಿದ್ದು, ಯೋಜನೆಗಳ ಅನುಷ್ಠಾನ ಮತ್ತು ನಿರ್ವಹಣೆಯ ಕುರಿತು ಅಧಿಕಾರಿಗಳಿಗೆ ಹಲವು ಸಲಹೆ ಸೂಚನೆಗಳನ್ನು ನೀಡಲಾಗಿದೆ ಎಂದರು. 2023ರಲ್ಲಿ ಜಲಜೀವನ ಮಿಷನ್ ಯೋಜನೆ ಜಾರಿಗೆ ಬಂದಿದ್ದು, ಆರಂಭದಲ್ಲಿ ಹಲವು ಗ್ರಾಮಗಳು ಯೋಜನೆಯ ವ್ಯಾಪ್ತಿಗೆ ಸೇರಿರಲಿಲ್ಲ. ತಾವು ಸಂಸದರಾದ ಬಳಿಕ ಉಳಿದ ಗ್ರಾಮಗಳನ್ನು ಯೋಜನೆಗೆ ಸೇರಿಸಲಾಗಿದೆ ಎಂದು ತಿಳಿಸಿದರು. ಜಿಲ್ಲೆಯಲ್ಲಿ ಅಮೃತ ಯೋಜನೆ, ಮಲ್ಟಿ ವಿಲೇಜ್ ಸ್ಕೀಮ್ ಹಾಗೂ ಜಲಜೀವನ ಮಿಷನ್ ಸೇರಿದಂತೆ ಹಲವು ನೀರಿನ ಯೋಜನೆಗಳನ್ನು ಜಾರಿಯಲ್ಲಿವೆ. ಎಲ್ಲ ಯೋಜನೆಗಳು ಸಮರ್ಪಕವಾಗಿ ಅನುಷ್ಠಾನಗೊಂಡರೆ ಜಿಲ್ಲೆಯ ಕುಡಿಯುವ ನೀರಿನ ಸಮಸ್ಯೆಗೆ 100% ಪರಿಹಾರ ಸಿಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಡಳಿತ ಕ್ರಮಗಳ ಕುರಿತು ಪ್ರತಿಕ್ರಿಯಿಸಿದ ಕಾಗೇರಿ, ಕೊರೋನಾ ಸಂಕಷ್ಟದ ಸಂದರ್ಭದಲ್ಲಿ ಭಾರತ ಎದುರಿಸಿದ ಸವಾಲುಗಳನ್ನು ಪ್ರಧಾನಿ ಸಮರ್ಥವಾಗಿ ನಿಭಾಯಿಸಿದ್ದಾರೆ. ಜಗತ್ತಿನ ಅನೇಕ ದೇಶಗಳು ಈ ಸಂಕಷ್ಟದ ಸಂದರ್ಭ ಲಾಕ್ಡೌನ್ಗೆ ಮೊರೆ ಹೋಗಿದ್ದವು. ಆದರೆ ಹಲವು ದೇಶಗಳಲ್ಲಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾದರೂ ಭಾರತದಲ್ಲಿ ಜನರು ನೆಮ್ಮದಿಯಿಂದ ಬದುಕುತ್ತಿದ್ದಾರೆ ಎಂದರು. ದೇಶವು ಗ್ಯಾಸ್, ಕ್ರೂಡ್ ಆಯಿಲ್, ರಸಗೊಬ್ಬರ ಸೇರಿದಂತೆ ಹಲವು ವಸ್ತುಗಳಿಗೆ ವಿದೇಶಗಳ ಮೇಲೆ ಅವಲಂಬಿತವಾಗಿದೆ. ಮುಂದಿನ ದಿನಗಳಲ್ಲಿ ಎದುರಾಗಬಹುದಾದ ಸಮಸ್ಯೆಗಳನ್ನು ಮನಗಂಡು ಪ್ರಧಾನಿ ನೀಡುವ ಸೂಚನೆಗಳನ್ನು ಪಾಲಿಸುವ ಅಗತ್ಯವಿದೆ ಎಂದು ಕಾಗೇರಿ ಹೇಳಿದರು. ಚಿತ್ರಣ ನಮ್ಮ ಕಣ್ಮುಂದೆ ಇದೆ. ನಾನು ಮತ್ತೆ ಆ ವಿಷಯವನ್ನ ವಿಸ್ತಾರವಾಗಿ ಹೇಳೋದಿಲ್ಲ. ಅಮೆರಿಕ ಏನ್ ಮಾಡ್ತಾ ಇದೆ, ಇರಾನ್ ಏನ್ ಮಾಡ್ತಾ ಇದೆ, ರಷ್ಯಾದಲ್ಲಿ ಏನಾಗ್ತಾ ಇದೆ, ಚೀನಾ ಏನ್ ಮಾಡ್ತಾ ಇದೆ, ಇಲ್ಲಿ ಉಳಿದ ದೇಶಗಳದ್ದೆಲ್ಲ ಉಕ್ರೇನ್ ಏನ್ ಮಾಡ್ತಾ ಇದೆ, ಹಿಂಗೆಲ್ಲ ನಾನು ವಿಸ್ತರಿಸೋದಿಲ್ಲ. ಬಟ್ ಇದು ಜಗತ್ತಿನ ಎದುರುಗಡೆಗೆ ಒಂದು ಸವಾಲಿನ ಸಂದರ್ಭ ಇದೆ, ಬರೇ ಭಾರತಕ್ಕಲ್ಲ. ಅನೇಕ ದೇಶಗಳು ಇದು ಈ ಸವಾಲನ್ನ ಎದುರಿಸ್ಲಿಕ್ಕಾಗದೆ ಲಾಕ್ಡೌನ್ ಮಾಡಿದೆ, ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದೆ. ಬೆಲೆಗಳು ಒಂದಕ್ಕೆ ಅದು ಎಷ್ಟು ಪಟ್ಟು ಹೆಚ್ಚಾಗಿದೆ ಅನ್ನೋದು ಗೊತ್ತಿಲ್ಲ. ಆದ್ರೆ ನಮ್ಮ ದೇಶದಲ್ಲಿ ನಾವೆಲ್ಲರೂ ಸುರಕ್ಷಿತವಾಗಿ ನಮ್ಮ ನಿತ್ಯದ ಬದುಕಿಗೆ ಯಾವುದೇ ರೀತಿ ತೊಂದರೆ ತೊಡಕು ಆಗದೇ ಇರುವಂತೆ ನೋಡ್ಕೊಂಡಿರೋದು ನಮ್ಮ ಪ್ರಧಾನಿಗಳ ನೇತೃತ್ವದ ಕಾರಣದಿಂದ. ಅವರು ಜಗತ್ತಿನಲ್ಲಿ ತನ್ನ ವರ್ಚಸ್ಸನ್ನ ತೋರಿಸಿರೋದ್ರ ಪರಿಣಾಮವಾಗಿ ಅದು ನಮಗ್ ಬರಬೇಕಂತ ಗ್ಯಾಸು ಬರ್ತಾ ಇದೆ, ನಮಗ್ ಬರಬೇಕಂತ ಕ್ರೂಡ್ ಆಯಿಲು ಬರ್ತಾ ಇದೆ, ಎಲ್ಲ ಆಗ್ತಾ ಇದೆ. ಈಗ ಅವರು ಒಂದು ಮಾತನ್ನ ಹೇಳಿದ್ದಾರೆ ಅಂದ್ರೆ ಅದನ್ನ ಈ ದೇಶದ ಜನ ನಾವೆಲ್ಲ ಅತ್ಯಂತ ಗೌರವದಿಂದ ಅದನ್ನ ಪಾಲಿಸಬೇಕು. ಇದರೊಳಗೆ ದೇಶದ ಹಿತ ಇದೆ, ನಮ್ಮೆಲ್ಲರ ಹಿತ ಇದೆ. ನಾವು ವಿದೇಶವನ್ನ ಅತಿಯಾಗಿ ಅವಲಂಬಿಸಿಕೊಂಡಿರೋದ್ರಿಂದ, ಎಸ್ಪೆಷಲಿ ಈ ಇಂಧನ ಮೂಲಗಳನ್ನು, ನಮಗೆ ಅನೇಕ ರೀತಿಯ ಈ ಸವಾಲುಗಳು ನಮ್ಮ ಎದುರುಗಡೆ ಇದೆ. ರಸಗೊಬ್ಬರ ನಾವು ವಿದೇಶವನ್ನು ಅವಲಂಬಿಸಿಕೊಂಡಿದ್ದೀವಿ, ಕ್ರೂಡ್ ಆಯಿಲ್ ವಿದೇಶವನ್ನು ಅವಲಂಬಿಸಿಕೊಂಡಿದ್ದೀವಿ, ಇತ್ಯಾದಿ ಗ್ಯಾಸ್ ವಿದೇಶ ಅವಲಂಬಿಸಿಕೊಂಡಿದ್ದೀವಿ. ಹಾಗಾಗಿ ನಮ್ಮ ಕೆಪಾಸಿಟಿ ಬಿಲ್ಡಿಂಗ್ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ನಾವು ನಿರಂತರವಾಗಿ ಪ್ರಯತ್ನ 12 ವರ್ಷದಿಂದ ಆಗಿದೆ. ಹಾಗಾಗಿ ಇವತ್ತಿನ ಈ ಸ್ಥಿತಿಯಲ್ಲಿ ನಾವು ನೀವೆಲ್ಲ ಇದ್ದೀವಿ. ತೊಂದರೆ ಇಂಥ ಸಂದರ್ಭದಲ್ಲಿ ಆಗಿದ್ದೇನೋ ಕಮರ್ಷಿಯಲ್ ಸಿಲಿಂಡರ್ನ ಪ್ರಾಬ್ಲಮ್. ಅದು ಬಿಟ್ರೆ ಇನ್ನು ಯಾವ ರೀತಿ ತೊಂದರೆ ತೊಡಕುಗಳನ್ನು ಆಗಿಲ್ಲ. ಪೆಟ್ರೋಲ್ ಡೀಸೆಲ್ 10 ರೂಪಾಯಿ ಹೆಚ್ಚಾದ್ರೆ ಕೇಂದ್ರ ಸರ್ಕಾರವೇ ಬರೆಸ್ಕೊಂಡಿತ್ತು. ನಿಜ, ಕೆಲವು ತೊಂದರೆ ಆಗಿದೆ. ಇಂಥ ಜಗತ್ತಿನ ಈ ಸನ್ನಿವೇಶದಲ್ಲಿ ಕೆಲವು ತೊಂದರೆ ಊಹಿಸ್ಕೊಂಡು ಪ್ರಧಾನಿಗಳು ಹೇಳಿರ್ಬೋದು ಅಂತ ನಾನು ಹೀಗೆ ಬರಬಹುದು ಅಂತ ಊಹಿಸ್ಕೊಂಡು ಹೇಳಿರ್ಬೋದು ಅಂತ ನಾನು ಅನ್ಕೊಳ್ತೀನಿ. ಬಟ್ ಪ್ರಧಾನಿಗಳು ಹೇಳಿದ್ದಾರೆ ಅಂದ್ರೆ ನಾವು ಅದನ್ನೆಲ್ಲವನ್ನು ಪಾಲಿಸಬೇಕು ಅನ್ನೋದಷ್ಟೇ ನನ್ನ ವಿನಂತಿ. ಸಭೆಯಲ್ಲಿ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ, ಜಿಲ್ಲಾ ಪಂಚಾಯಿತಿ ಸಿಇಒ ದಿಲೀಶ್ ಶಶಿ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಭಾಗವಹಿಸಿದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.